ಹಲೋ. ಮೊಬೈಲ್ ಇರುತ್ತೆ, ಸಿಸ್ಟಮ್ ಇರುತ್ತೆ. ಮೊಬೈಲಿಂದ ಡಾಟಾನ ಸಿಸ್ಟಮಿಗೆ ನಾವು ಹಾಕ್ಕೊಳಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇರ್ತೀವಿ, ಇಲ್ಲ ಟೈಮ್ ಸಿಗಲ್ಲ, ಈ ಥರ ಏನೋ ಒಟ್ಟಿನಲ್ಲಿ ಕನೆಕ್ಟ್ ಮಾಡಿ ನಾವು ಹಾಕ್ಕೊಳ್ಳೋವಷ್ಟು ಇದಾಗಲ್ಲ. ಆಮೇಲೆ ಡಾಟಾ ಲಾಸ್ ಮಾಡ್ಕೊಂಡು ಹಾಕಬೇಕಿತ್ತು ಅಂತ ಅನ್ಕೊಂತಿರ್ತೀವಿ ಎಷ್ಟೋ ಸಲ. ಹಾಗಾಗಿ ಒಂದು ಸಿಸ್ಟಮಿಗೆ ನೀವು ಟ್ರಾನ್ಸ್ಫರ್ ಮಾಡೋಕ್ಕೆ ಒಂದು ಈಸಿ ಟಿಪ್ಸ್ನ ಇವಾಗ ಹೇಳ್ತಾ ಇದ್ದೀನಿ. ಆ್ಯಂಡ್ರಾಯ್ಡ್ ಯೂಸರ್ಸ್ ಆಗಿದ್ದರೆ ಪ್ಲೇಸ್ಟೋರಲ್ಲಿ ವೈಫೈ FTP ಸರ್ವರ್ ಅಂತೇಳಿ ಒಂದು ಆ್ಯಪ್ ಸರ್ಚ್ ಮಾಡಿ. ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಈಗ ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಪರ್ಮಿಷನ್ ಕೇಳುತ್ತೆ, ಒಂದು ಪರ್ಮಿಷನ್ ಕೊಡಿ. ಅದಾದಮೇಲೆ ಇಲ್ಲಿ ಕಾಣ್ತಾ ಇದೆಯಲ್ಲ FTP 192.168 ಅಂದರೆ ನಿಮ್ಮ ಸರ್ವರ್ URL ಅಡ್ರೆಸ್ನ ಕಾಪಿ ಮಾಡ್ಕೊಳ್ರಿ, ಅಥವಾ ಅದೇ ಥರ ನಿಮ್ಮ PC ದಿಸ್ PC ಇಲ್ಲಿ ಬಂದುಬಿಟ್ಟು ಅದೇ ಸರ್ವರ್ನ ಎಂಟರ್ ಮಾಡಿ. FTP ನಿಮಿಷ, ನಾನು ಆಲ್ರೆಡಿ ಚೆಕ್ ಮಾಡಿದ್ದೆ. ಇಲ್ಲಿ ನೀವು ಎಂಟರ್ ಮಾಡಿದರೆ ನಿಮ್ಮ ಫೋನಿನ ಎಲ್ಲ ಡಾಟಾವು ಇಲ್ಲಿ ಕಾಣಿಸುತ್ತೆ. ಯಾವ ಫೈಲನ್ನು ಬೇಕಾದರೂ ನೀವು ಈಸಿಯಾಗಿ ನಿಮ್ಮ ಸಿಸ್ಟಮ್ಗೆ ಕಾಪಿ ಮಾಡ್ಕೋಬೋದು. ಸಮಯನೂ ಉಳಿಯುತ್ತೆ. ಥ್ಯಾಂಕ್ ಯು.